ನ್ಯೂರೋಪತಿ ಡಯಾಬಿಟಿಸ್ ಇಂದಾನೇ ಬರೋ ಅಗತ್ಯ ಇಲ್ಲ. ಅದು ಒಂದು ಕಾರಣ. ಸಿರಿಧಾನ್ಯಗಳನ್ನು ಊಟ ಮಾಡಿ, ಕಷಾಯಗಳನ್ನು ಕುಡಿಯಿರಿ ಕಾಫಿ ಟೀ ಬದಲಾಗಿ. ರಾಗಿ ನಾರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ. ರಾಗಿ, ಜೋಳ, ಸಜ್ಜೆ, ಬರಗು, ಮೆಕ್ಕೆಜೋಳ ಇದರಲ್ಲಿ ಆಗೋದಿಲ್ಲ. ಭತ್ತ, ಗೋಧಿ, ಸಕ್ಕರೆ ಬಳಸ್ತಾ ಇದ್ದೀರಾ, ಪರಿಸರಕ್ಕೆ ಅಗಾಧವಾದ ಹಾನಿ ಮಾಡ್ತಾ ಇದ್ದೀರಾ. ಪರಿಸರ ತಜ್ಞರು ನಮ್ಮನ್ನ ಮತ್ತೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ನೋಡಿ. ಈ ಹುಲ್ಲು ಇಲ್ಲದೆ ಮರ ಇಲ್ಲ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್. ನಾನು ರಕ್ಷಾ. ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಆಹಾರ ವಿಜ್ಞಾನಿ, ದ ಮಿಲೆಟ್ ಮ್ಯಾನ್ ಆಫ್ ಇಂಡಿಯಾ ಅಂತಾನೆ ಖ್ಯಾತಿ ಪಡೆದಿರುವಂತಹ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಖಾದರ್ ಅವರು. ಸರ್ ನಮಸ್ಕಾರ, ವೆಲ್ಕಮ್ ಟು ದ ಶೋ. ನಮಸ್ಕಾರ ಅಮ್ಮ. ಸರ್ ಹೇಗಿದ್ದೀರಾ? ಆರಾಮ. ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಸರ್, ಇತ್ತೀಚೆಗಷ್ಟೇ ನಾವು ವಿಶ್ವ ಪರಿಸರ ದಿನಾಚರಣೆನ ಆಚರಿಸಿದ್ವಿ, ಜೂನ್ 5ನೇ ತಾರೀಕು. ನೀವು ಸಾಕಷ್ಟು ವರ್ಷಗಳಿಂದ ಮಾತಾಡ್ತಾ ಬರ್ತಾ ಇದ್ದೀರಾ, ಪರಿಸರ ಇವತ್ತು ಎಷ್ಟು ಹಾಳಾಗಿದೆ, ಆಹಾರ ಪದ್ಧತಿ ಎಷ್ಟು ಬದಲಾಗಿದೆ, ಪೆಸ್ಟಿಸೈಡ್ಸ್ ಇರ್ಬೋದು, ಫರ್ಟಿಲೈಸರ್ಸ್, ಕಾರ್ಪೊರೇಟೈಸೇಷನ್ ಆಫ್ ಫುಡ್ ಇರ್ಬೋದು, ಹಾಳು ಮಾಡಿದೆ ಎಲ್ಲವನ್ನು ಅಂತ. ಸೊ ನಾವು ಪರಿಸರವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ನಮ್ಮ ಮುಂದಿನ ಜನರೇಷನ್ಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹೇಳಿದ್ದೀರಾ, ಅದ್ರ ಬಗ್ಗೆ ಹೇಳ್ತೀವಿ. ಇದು ಆಕ್ಚುಲಿ ನಾನು ಹೇಳ್ಬೇಕಂದ್ರೆ ನಮ್ಮ ಪರಿಸರ ನಾಶ ಆಗಿರೋದಕ್ಕೆ ಮೂಲ ಕಾರಣ ನಮ್ಮ ಆಹಾರ. ತುಂಬಾ ಜನ ಪರಿಸರ ಸಂರಕ್ಷಣೆ ಅದು ಇದು ಅಂತ ಹೇಳಿ ನಾವು ಹುಲಿನ ಸಂರಕ್ಷಣೆ ಮಾಡಬೇಕು, ಮರಗಳನ್ನ ನೆಡಬೇಕು ಅಂತಾರೆ. ಬಟ್ ನಮ್ಮ ಗೊಂದಲ ಏನಂದ್ರೆ, ಮರಗಳನ್ನ ನೆಡೋದಕ್ಕೆ ಆ ಮೇಲ್ಪದರ ಮಣ್ಣು 4 ಇಂಚ್ ಅದೂ ಇಲ್ಲ ಈಗ. ಅಂದ್ರೆ ಎಲ್ಲರೂ ಮರಗಳನ್ನ ನೆಡ್ತಾರೆ, ಸಸಿ ತಂದು ಅಲ್ಲಿ ನೆಡ್ತಾರೆ. ಅದ್ರಲ್ಲಿ ನೀವು 10,000 ನೆಟ್ಟಿದ್ರೆ ಒಂದು 10 ಉಳಿಯೋದಿಲ್ಲ. ಯಾಕಂದ್ರೆ ಆ ಮೇಲ್ಪದರದಲ್ಲಿದ್ದ ಪೌಷ್ಟಿಕಾಂಶಗಳ ಯುಕ್ತ ಮಣ್ಣನ್ನ ನಾವು ನಾಶ ಮಾಡಿದ್ವಿ. ಹೆಂಗೆ ನಾಶ ಮಾಡಿದ್ವಿ ಅಂದ್ರೆ 133 ಲಕ್ಷ ಟನ್ನು ಭತ್ತ ಬೆಳೀತಾ ಇದ್ವಿ, 138 ಲಕ್ಷ ಟನ್ನು ಗೋಧಿ ಬೆಳೀತಾ ಇದ್ವಿ. ಈ ಗೋಧಿ, ಭತ್ತ ಮತ್ತು ಕಬ್ಬು, ಸಕ್ಕರೆ ಅಂತ ಹೇಳಿ ಒಟ್ಟಾರೆ ನಾವು 38% ವ್ಯವಸಾಯ ಭೂಮಿಯ ಮೇಲ್ಪದರ ಮಣ್ಣನ್ನ ಸಾರಾಸಗಟಾಗಿ ದಶಕಕ್ಕೂ ಅರ್ಧ ಕಳೆದುಕೋತಾ ಇದ್ದೀವಿ. ಅಂದ್ರೆ ನಾವೆಲ್ಲರೂ ಅಲ್ಲಿ ಕಾಡು ಇಲ್ಲ, ಅದು ನೆಡೋಣ ಅದೆಲ್ಲ ಮಾತಾಡ್ತಾ ಇದ್ವಿ. ಆದ್ರೆ ಪ್ರತಿ ಒಬ್ಬ ಮನುಷ್ಯ ಈ ಭೂಮಿ ಮೇಲೆ ತಿಂತಾ ಇರೋ ಪ್ರತಿಯೊಂದು ತುತ್ತುನಲ್ಲಿ ಪರಿಸರದ ಹಾನಿಯನ್ನಾನೇ ಬಯಸ್ತಾ ಇದ್ದಾನೆ ಅಂತ ಹೇಳ್ಬೇಕು. ಅಂದ್ರೆ ನೀವು ಭತ್ತ, ಗೋಧಿ, ಸಕ್ಕರೆ ಬಳಸ್ತಾ ಇದ್ದೀರಾ, ಪರಿಸರಕ್ಕೆ ಅಗಾಧವಾದ ಹಾನಿ ಮಾಡ್ತಾ ಇದ್ದೀರಾ. ನಮ್ಮ ಕಾವೇರಿ ನದಿ ಜೀವನದಿಯಾಗಿದ್ದು ಕಳೆದ 15-20 ವರ್ಷದಲ್ಲಿ ಈಗ 4-5 ತಿಂಗಳು ಮಾತ್ರ ಹರಿತಾ ಇದೆ. ಅಂದ್ರೆ ನಮ್ಮ ಈ ಊಟದ ವ್ಯವಸ್ಥೆ, ಕಾರ್ಪೊರೇಟ್ ಇಂಡಸ್ಟ್ರಿಯಲ್ ಫುಡ್ ಅಂತ ಏನ್ ಕರಿತಾ ಇದ್ದೀನಿ ನಾನು, ಇದು ಮೂಲಭೂತವಾದ ಕಾರಣ ನಮ್ಮ ಪರಿಸರ ವಿನಾಶಕ್ಕೆ. ಸೊ ಈ ಪರಿಸರ ತಜ್ಞರು ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು 3.2 ಬಿಲಿಯನ್ ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ಎಲ್ಲ ಇಂಡಸ್ಟ್ರಿ, ಕಾರು, ಟ್ರೈನು, ಫ್ಲೈಟು ಇವೆಲ್ಲ ಬಿಡುಗಡೆ ಮಾಡುತ್ತಾ ಇರೋದು 3.2 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್. ಆದರೆ ಅಕ್ಕಿ, ಗೋಧಿ, ಮಾಂಸ, ಹಾಲು ಉತ್ಪಾದನೆ ಮಾಡೋದಕ್ಕೆ 10.4 ಬಿಲಿಯನ್ ಟನ್ ಕಾರ್ಬನ್ ಡೈಆಕ್ಸೈಡ್ ಪ್ರತಿ ವರ್ಷ ನಾವು ಬಿಡ್ತಾ ಇದ್ದೀವಿ. ಸೊ ಯಾವುದನ್ನ ನಾವು ಫಸ್ಟ್ ನಿಯಂತ್ರಣ ಮಾಡಬೇಕು ಪರಿಸರ ಸಂರಕ್ಷಣೆ ಅಂದ್ರೆ, ಈ 10.4 ಬಿಲಿಯನ್ ಹೆಚ್ಚ, 3 ಬಿಲಿಯನ್ ಹೆಚ್ಚ? ಸೊ ಪರಿಸರ ತಜ್ಞರು ನಮ್ಮನ್ನ ಮತ್ತೆ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ನೋಡ್ರಿ. ಅಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಜವಾದ ಕಾರಣದ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದ್ರೆ ಇಡೀ ಪ್ರಪಂಚದಲ್ಲಿ ನಾವು ಈ ಊಟ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿದರೆ ಮಾತ್ರ ಪರಿಸರ ಸಂರಕ್ಷಣೆ ಆಗೋದು. ಅದಕ್ಕೆ ಮೂಲಭೂತವಾದ ಸಹಾಯಕಾರಿ ಈ ಭತ್ತ, ಗೋಧಿ ಬದಲಾಗಿ ನಾವು ಸಿರಿಧಾನ್ಯಗಳನ್ನ ಬಳಸಕ್ಕೆ ಶುರು ಮಾಡಿದಾಗ ನೀರಿನ ಅಗತ್ಯ ಇಲ್ಲ, ಭೂಮಿಯನ್ನ ಹಾಳು ಮಾಡೋ ಅಗತ್ಯ ಇಲ್ಲ. ಮಣ್ಣಿನ ಸಂರಕ್ಷಣೆಗೆ ಈ ಸಿರಿಧಾನ್ಯಗಳ C4 ಗ್ರಾಸಸ್ ರೂಟ್ ಸಿಸ್ಟಮ್ ಅಂತಾರೆ. ಅದು ಆ ಪದರಗಳನ್ನ ಗಟ್ಟಿಯಾಗಿ ಹಿಡ್ಕೊಳ್ಳತಕ್ಕಂತ ಸಾಮರ್ಥ್ಯ ಇರೋದು ಆ ಹುಲ್ಲುಗೂ ಮಾತ್ರ. ದೊಡ್ಡ ಮರಗಳ ಬೇರುಗಳು ಕೆಳಗಡೆ ಹೋಗಿ 30-40 ಅಡಿ ಕೆಳಗಡೆಯಿಂದ ಗಟ್ಟಿ ಮಾಡುತ್ತೆ ಹೊರತು ಮೇಲ್ಪದರನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋದು ಮರಗಳಲ್ಲ, ಹುಲ್ಲು ಮಾತ್ರ. ಈಗ ನೀವು ಅರ್ಥ ಮಾಡ್ಕೋಬೇಕು,
ಈ ಹುಲ್ಲು ಇಲ್ಲದೆ ಮರ ಇಲ್ಲ. ನಾವೆಲ್ಲರೂ ಮರಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಪರಿಸರ ಸಂರಕ್ಷಣೆ ಅಂತ. ಬಟ್ ಈಗ ನೀವು ನೋಡಿದ್ರೆ ಬೆಂಗಳೂರು, ಮದ್ರಾಸು ಮತ್ತು ಬೊಂಬೈ ಈ ತರ ದೊಡ್ಡ ದೊಡ್ಡ ನಗರಗಳಲ್ಲಿ ಅಲ್ಲ, ಸಣ್ಣ ಪುಟ್ಟ ಊರುಗಳಲ್ಲೂ ಮರದ ಸುತ್ತಲೂ ಒಂದ್ ಚೂರು ಹುಲ್ಲು ಬೆಳೆಯೋದಕ್ಕೂ ಜಾಗ ಇಲ್ಲದೆ ಸಿಮೆಂಟ್ ಹಾಕ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಅಪಾರ್ಟ್ಮೆಂಟ್ ಬರ್ತಾ ಇದೆ. ಒಂಚೂರು ಜಾಗ ಸಿಕ್ಕರು ಅಲ್ಲೊಂದು ಮನೆ ಕಟ್ಕೊಂಡ್ ಬಿಡ್ತಾರೆ. ಅಂದ್ರೆ ನೀರನ್ನ ಮೆತ್ತಿಗೆ ಅಂತರ್ಜಲಕ್ಕೆ ಬಿಡುಗಡೆ ಮಾಡತಕ್ಕಂತ ವ್ಯವಸ್ಥೆಯನ್ನ ಈ ಹುಲ್ಲು ಮಾಡಿಕೊಡುತ್ತೆ. ಅದನ್ನು ನಾಶ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ಸೂಕ್ಷ್ಮವಾಗಿ ನಾವು ಪರಿಸರದ ಬಗ್ಗೆ ಗಮನ ಕೊಟ್ಟು ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಯಾರು ಮಾತಾಡ್ತಾ ಇಲ್ಲ, ಕೆಲಸನೂ ಮಾಡ್ತಾ ಇಲ್ಲ. ಸೊ ಮೊದಲಾಗಿ ನಾವು ಕಾಫಿ, ಟೀ, ಸಕ್ಕರೆ ಈ ಪದಾರ್ಥಗಳನ್ನ ಬಳಸೋದು ಹಂತ ಹಂತವಾಗಿ ಕಮ್ಮಿ ಮಾಡ್ತಾ ಬಂದ್ರೇನೆ ನಿಜವಾದ ಪರಿಸರ ಸಂರಕ್ಷಣೆ ಆಗತ್ತೆ ಅಂತ ನಾನು ನನ್ನ ವಿಶ್ಲೇಷಣದಲ್ಲಿ ಕನುಕೊಂಡಿದ್ದು. ಅದಕ್ಕೆ ತಕ್ಕಂತೆ ನಮ್ಮ ಮನೆಯಲ್ಲಿ ಈ ಪದಾರ್ಥಗಳನ್ನ ಅಡಿಗೆ ಮನೆಗೆ ತರಬಾರದು ಅಂತ ಡಿಸೈಡ್ ಮಾಡಬೇಕು. ಸೊ ಎಲ್ಲರೂ ನನ್ನ ಥರಾನೇ ಮಾಡಿ ಅಂತ ಬೇಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಆದರೆ ದಿಢೀರ್ ಅಂತ ಸಾಧ್ಯ ಆಗಲ್ಲ ಅಂತ ನನಗೂ ಗೊತ್ತಿದೆ. ಹಂತ ಹಂತವಾಗಿ ವಾರಕ್ಕೊಂದು ದಿವಸ ಮಿಲೆಟ್ಸ್ ತಿನ್ನಕ್ಕೆ ಶುರು ಮಾಡಿ, ಒಂದು 6 ತಿಂಗಳಾದ್ಮೇಲೆ ವಾರಕ್ಕೆ 3 ದಿವಸ ತಿನ್ನಕ್ಕೆ ಶುರು ಮಾಡಿ. ಸೊ ಬರೋ ವರ್ಷಕ್ಕೆ, ಬರೋ ಪರಿಸರ ದಿನಾಚರಣಕ್ಕೆ ನಿಮ್ಮ ಮನೆ ವಿಶ್ವದ ಪರಿಸರವನ್ನ ಕಾಪಾಡುತ್ತೆ ಅನ್ನುವ ಒಂದು ಸ್ಥಿತಿಗೆ ಬರ್ತೀರಾ ಅಂತ ಕೋರ್ತಾ ಇದ್ದೀನಿ ನಿಮ್ಮೆಲ್ಲರನ್ನ. ನಾವು ಕೂಡ ಅದೇ ಭಾವಿಸ್ತೀವಿ. ಯಾಕಂದ್ರೆ ನಾವು ಮೊದಲು ಬದಲಾವಣೆ ಮಾಡ್ಕೊಂಡ್ರೆ ಸಹಜವಾಗೇನೆ ಪರಿಸರನು ಕೂಡ ಬದಲಾಗತ್ತೆ. ನಾವೇ ಪರಿಸರವನ್ನ ಸಂರಕ್ಷಣೆ ಮಾಡಕ್ಕಾಗೋದು. ಈ ಗೌರ್ಮೆಂಟ್ಗಳು, ರಾಜಕೀಯ ನಾಯಕರು, ಅಧಿಕಾರಿಗಳು ಅವ್ರು ಏನು ಮಾಡೋದಿಲ್ಲ, ಭಾಷಣ ಹೊಡಿತಾರೆ ಅಷ್ಟೇ. ಸೊ ನಮ್ಮ ಜವಾಬ್ದಾರಿ, ನಮ್ಮ ಅಡಿಗೆ ಮನೆಯಲ್ಲಿ ನಾವು ಹೋಗಿ ಮಿಲೆಟ್ಸ್ ತಿನ್ನೋದ್ರಿಂದಾನೇ ಕಾವೇರಿ ನದಿ ಮತ್ತೆ ಉಕ್ಕಿ ಹರಿಯೋದಕ್ಕೆ ಸಾಧ್ಯ. ಓಕೆ ಸರ್, ಹಾಗೇನೆ ಈಗ ಸಾಕಷ್ಟು ಜನ ಪ್ರಶ್ನೆಗಳನ್ನ ಕಳಿಸಿದ್ರೆ, ತುಂಬಾ ಪ್ರಶ್ನೆಗಳು ಬಂತು ಈ ಸಲ. ಇನ್ಫ್ಯಾಕ್ಟ್ ನೀವು ಸಿಕ್ಕಿ ಕೂಡ ಬಹಳ ಸಮಯ ಆಯ್ತು, ನಾನು ಓಡಾಡ್ತಾ ಇದ್ದೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಬಂದಿದೆ, ವೀಕ್ಷಕರು ಕಳಿಸಿದ್ದಾರೆ. ಸೊ ಇದ್ರಲ್ಲಿ ಕೆಲ ಆಯ್ದ ಪ್ರಶ್ನೆಗಳನ್ನ ನಾನು ನಿಮ್ಮನ್ನ ಕೇಳ್ತೀನಿ. ಇವ್ರು ಕೇಳ್ತಿದ್ದಾರೆ, ಇವ್ರಿಗೆ ಡಯಾಬಿಟಿಕ್ ರೆಟಿನೋಪತಿ ಇದೆಯಂತೆ, ಹಾಗೇನೆ ಇವರು ಐ ಸರ್ಜರಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಪ್ರೋಟೋಕಾಲ್ ಅನ್ನ ಅವರು ಬಳಸ್ತಾ ಇದಾರಂತೆ, ನೀವು ಹೇಳಿರುವಂತ ಪ್ರೋಟೋಕಾಲ್ ಕಣ್ಣಿಗೆ ಸಂಬಂಧಪಟ್ಟಿದ್ದು. ಸೊ ಹೇಗೆ ಇದನ್ನ ನಾನು ಮ್ಯಾನೇಜ್ ಮಾಡ್ಬೇಕು, ನನಗೆ ಇನ್ನೊಂದಷ್ಟು ಮಾಹಿತಿ ಬೇಕು ಅಂತ ಕೇಳ್ತೀನಿ. ಮೊದಲನೇ ಹಂತದಲ್ಲಿ ಶುಗರ್ನ ನಾವು ನಿಯಂತ್ರಣ ಮಾಡಬೇಕು. HbA1c 7 ಕೆಳಗಡೆ ಇದ್ದಂಗೆ ನೋಡ್ಕೋಬೇಕು. ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಂಗೆ ಕೆಲವು ಜ್ಯೂಸ್ಗಳಿದೆ, ಪುಸ್ತಕದಲ್ಲಿ ಬರೆದಿದ್ದೀವಿ. ಅದನ್ನ ಸತತವಾಗಿ ಮಧ್ಯಾಹ್ನ ಊಟಕ್ಕೆ ಮುಂಚೆ ಕುಡಿಯಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತೆ ಬೆಳಿಗ್ಗೆ ಎದ್ದು ಆ ಕಾಷಾಯ ರಂಗು ಸೂರ್ಯ ಉದಯಿಸ್ತಿದ್ದಾಗ ನಿಮ್ಮ ಮೈ ಅದನ್ನ ನೋಡೋದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಸಾಧನೆ ಮಾಡಿದ್ರೆ ಬೇಗ ನಿಮ್ಮ ರೆಟಿನೋಪತಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ತುಂಬಾ ಜನಕ್ಕೆ ಕಣ್ಣು ಕಾಣಿಸ್ತಾನೇ ಇಲ್ಲ ಅಂತ ಸ್ಥಿತಿಯಿಂದ ವಾಪಸ್ ಈಗ ಮತ್ತೆ ಸ್ಕೂಟರ್ ಓಡಿಸೋಷ್ಟು ಒಳ್ಳೇದು ಆಗ್ತಾ ಇದೆ. ತುಂಬಾ ಜನ ಮಾಡ್ಕೊಂಡಿದ್ದಾರೆ. ಸೊ ಪ್ರಯತ್ನ ಮಾಡಿ, ಸಾಧನೆ ಮಾಡಿ. ಸಹಜವಾಗಿ 1 ವರ್ಷ 1.5 ವರ್ಷ ಮಿನಿಮಮ್ ಟೈಮ್ ಬೇಕಾಗತ್ತೆ. ಸೊ ತಾಳ್ಮೆಯಿಂದ ಮಾಡ್ರಿ ಅಂತ ಹೇಳುತ್ತೆ. ಸರ್, ಹಾಗೇನೆ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ ಆದ್ರೆ ಅದಕ್ಕೆ ಏನಾದ್ರೂ ರೆಮಿಡಿ ಇದೆಯಾ ಅಂತ ಕೇಳ್ತಿದ್ದಾರೆ. ಪುಸ್ತಕದಲ್ಲಿ ಪ್ರೋಟೋಕಾಲ್ ಇದೆ, ಪ್ಯಾರಾಲಿಸಿಸ್ ಅಂತ ಒಂದು ಪ್ರೋಟೋಕಾಲ್ ಇದೆ. ರಕ್ತನಾಳಗಳಲ್ಲಿ ಒಂದೊಂದು ಸತಿ ಕೊಂಕಿ ಆಗಿನೂ ಈ ತರ ಆಗುತ್ತೆ. ಕೆಲವು ಸತಿ ರಕ್ತ ಮಂದ ಆಗಿರೋದ್ರಿಂದ ರಕ್ತನಾಳಗಳು ಒಡೆದೂ ಈ ಗೊಂದಲ ಆಗ್ತಾ ಇರುತ್ತೆ. ಸೊ ರಕ್ತ ತಿಳಿ ಆಗೋದು ಇದರ ಮೂಲ ಪರಿಷ್ಕಾರ ಮಾರ್ಗ. ಸೊ ರಕ್ತ ತಿಳಿ ಆಗ್ಬೇಕು ಅಂದ್ರೆ ನಿಮ್ಮ ಆಹಾರದಲ್ಲಿ ನಾರಿನ ಅಂಶ ಪಾರಾಡ್ತಾ ಇದ್ರೆ ರಕ್ತ ತಿಳಿಯಾಗುತ್ತೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಇದೆ. ಈಗ ನೀವು ತುಳಸಿ ಎಲೆ ತಗೊಂಡು ನೀರನ್ನ 3 ನಿಮಿಷ ಕುದಿಸಿದ್ರೆ ಆ ನೀರು ತಿಳಿಯಾಗಿ ಕಾಣಿಸುತ್ತೆ, ನೀರಿಗಿಂತ ತಿಳಿಯಾಗಿ ಅನಿಸುತ್ತೆ ತುಳಸಿ ಎಲೆ ಕುದಿಸಿದಾಗ. ಅದೇ ನೀವು 2 ಗ್ರಾಮ್ ಸಕ್ಕರೆ ಹಾಕಿ ಕುದಿಸಿದ್ರೆ ಪಾಕ ಆಗತ್ತೆ, ಮಂದ ಆಗತ್ತೆ. ಕಾರಣ ಇಷ್ಟೇ, ತುಳಸಿ ಎಲೆಯಲ್ಲಿದ್ದ ನಾರು ಆ ನೀರನ್ನ ತಿಳಿ ಮಾಡುತ್ತೆ, ಸರಿಯಾಗಿ ಹರಿಯುತ್ತೆ. ಸೊ ನಾರು ಇಲ್ಲ ಆಹಾರವನ್ನ ಸತತವಾಗಿ ತಿಂದ್ರೆ ಈ ಗೊಂದಲಗಳು
ಪರ್ಮನೆಂಟ್ ಆಗಿ ಪರಿಷ್ಕಾರ. ಸರ್, ಮುಂದಿನ ಪ್ರಶ್ನೆ, ಮಲ್ಕೊಂಡಾಗ ಅಂಗಾಲು ಉರಿ ಅನ್ನೋದು ಬಹಳಷ್ಟು ಜನ ಕೇಳಿರುವಂತ ಪ್ರಶ್ನೆ. ಸೊ ಇವ್ರಿಗೆ ಅಂಗಾಲು ಉರಿ ಜೊತೆ ಕಾಲು ಕೂಡ ತುಂಬಾ ನೋವತ್ತಂತೆ, ಆದ್ರೆ ಡಯಾಬಿಟಿಸ್ ಇಲ್ಲ, ನಿದ್ರೆನೂ ಕೂಡ ಸರಿಯಾಗಿ ಬರೋದಿಲ್ಲ. ಈ ನೋವಿಗೆ ಏನ್ ಪರಿಹಾರ? ಅದನ್ನ ನ್ಯೂರೋಪತಿ ಅಂತಾರೆ. ನ್ಯೂರೋಪತಿ ಡಯಾಬಿಟಿಸ್ ಇಂದಾನೇ ಬರೋ ಅಗತ್ಯ ಇಲ್ಲ, ಅದು ಒಂದು ಕಾರಣ. ಸೊ ಆ ಹೀಟ್ ಆಗೋದು ಬೇಸಿಕಲಿ ಅವ್ರಿಗೆ ನರ್ವ್ ಸಿಸ್ಟಮ್ ಹದ ತಪ್ತಾ ಇದೆ ಅಂತ. ಸೊ ಅವರು ಮುಖ್ಯವಾಗಿ ಇದಕ್ಕೆ ಮೂಲ ಕಾರಣ ಈ ಆಲ್ಕಲಾಯ್ಡ್ಸ್ ಅಂತಾರೆ, ಅಂದ್ರೆ ಕೆಫೀನ್, ನಿಕೋಟಿನ್, ಮತ್ತೆ ಈ ಚಾಕ್ಲೇಟ್ ಅಲ್ಲಿ ಥಿಯೋಬ್ರೋಮಿನ್ ಅಂತ ಇರ್ತವೆ. ಮೋಸ್ಟ್ಲಿ ಅವ್ರಿಗೆ ಈ ಕೆಮಿಕಲ್ ಅಬ್ಯೂಸ್ ಅಂತಾನು ಹೇಳ್ತೀವಿ. ಈಗ ಈ ನಡುವೆ ಗುಟ್ಕಾ ತುಂಬಾ ಜನ ಬರ್ತಾ ಇದ್ದಾರೆ. ಸೊ ಈ ಕಾರಣಗಳಿಂದ ಡಯಾಬಿಟಿಸ್ ಇಲ್ದೇನು ನಿಮಗೆ ಪಾದದಲ್ಲಿ ಉರಿ ಬರ್ಬೋದು. ಸೊ ಹೋಮಿಯೋಪತಿಯಲ್ಲಿ ತುಂಬಾ ಒಳ್ಳೆ ಔಷಧಿಗಳಿದೆ, ಲೈಕೋಪೋಡಿಯಂ, ಸೆಕೇಲ್, ಆ ಥರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮಗೆ ದಿಢೀರ್ ಅಂತ ಸಮಾಧಾನ ಮಾಡಿಸ್ಕೋಬೋದು. ಬಟ್ ಪರ್ಮನೆಂಟ್ ಆಗಿ ನಿಮಗೆ ವಾಸಿ ಮಾಡ್ಕೋಬೇಕಂದ್ರೆ ಈ ಊಟದ ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ಕೊಳ್ಳಿ. ನಿಮ್ಮ ರಕ್ತ ಮಂದ ಆಗಿರೋದ್ರಿಂದ ಅಲ್ಲಿ ನರಗಳಿಗೆ ಕೆಲವು ಪೌಷ್ಟಿಕಾಂಶಗಳು ಸಿಗದೆ ನರ ಸಂಯೋಜನ ಹದ ತಪ್ತಾ ಇದೆ ಅಂತ. ಸೊ ಆ ರಕ್ತವನ್ನ ತಿಳಿ ಮಾಡ್ಕೊಳ್ಳೋ ವಿಧಾನ ನಮ್ಮ ಸಿರಿಧಾನ್ಯಗಳ ಊಟದಿಂದ ಶುರು ಆಗತ್ತೆ. ಸೊ ಸಿರಿಧಾನ್ಯಗಳನ್ನ ಊಟ ಮಾಡಿ, ಕಷಾಯಗಳನ್ನ ಕುಡಿಯಿರಿ, ಕಾಫಿ ಟೀ ಬದಲಾಗಿ. ಸರ್, ಎಲ್ಲಾ ಸಿರಿಧಾನ್ಯಗಳಲ್ಲೂ ರಕ್ತವನ್ನು ತಿಳಿ ಮಾಡುವಂತ ಶಕ್ತಿ ಇದೆಯಾ? ಕರೆಕ್ಟ್, 100%. ಯಾವಾಗ ನಿಮ್ಮ ಸಿರಿಧಾನ್ಯದಲ್ಲಿ 8% ಹೆಚ್ಚಾಗಿ ನಾರಾಂಶ ಇರಬೇಕು. ಈಗ ರಾಗಿ ಇದೆ, ಅದರಲ್ಲಿ 3.6% ನಾರಿದೆ. ಸೊ ಅದು ಅಷ್ಟು ತಿಳಿ ಮಾಡೋದಲ್ಲ ರಕ್ತವನ್ನ. ಈಗ ಆಲ್ರೆಡಿ ರಕ್ತ ಮಂದ ಆಗಿದೆ, ರಾಗಿ ಆಲ್ಸೋ ಮಿಲ್ಲೆಟ್ ನಾನು ತಿಂತೀನಿ ಅಂತ ಅದನ್ನ ತಿನ್ನಿ. ಬಟ್ ನಿಮಗೆ ಆ ಉಪಶಮನ ಕೊಡೋಷ್ಟು ತಿಳಿ ಮಾಡೋದಕ್ಕೆ ರಾಗಿ ನಾರಿಗೆ ಶಕ್ತಿ ಸಾಮರ್ಥ್ಯ ಇಲ್ಲ. ಅದೇ ನೀವು ನವಣೆ ತಿಂತೀರಾ, ಶುರು ಆಗತ್ತೆ. ಒಂದು ವಾರದಲ್ಲೇನೆ ನಿಮ್ಗೆ ಬದಲಾವಣೆಗಳನ್ನ ಕಂಡುಕೋಬಹುದು. ಆ ಕೊರ್ಲೆ, ಕೂದಲ, ಆರ್ಕ ಇವೆಲ್ಲ 8, 9, 10, 12 ಈ ರೇಂಜಲ್ಲಿ ನಾರಿರೋದು. ಅದಕ್ಕೆ ಈ 5 ಧಾನ್ಯಗಳನ್ನ ಸಿರಿಧಾನ್ಯ ಅಂತ ಕರೀತೀವಿ. ಸೊ ಜೋಳ, ಸಜ್ಜೆ, ರಾಗಿ ತಿಂದ್ರೂ ನಿಧಾನ ಆಗತ್ತೆ. ಇದು 3 ತಿಂಗಳಲ್ಲಿ ವಾಸಿ ಮಾಡ್ಕೊಳ್ಳೋದಾದ್ರೆ ಅಲ್ಲಿ ನಿಮಗೆ 3 ವರ್ಷ ಬೇಕಾಗತ್ತೆ. ಬಟ್ ಅಕ್ಕಿ ಗೋಧಿ ತಿನ್ನೋದ್ರಿಂದ ಕಾಯಿಲೆ ಅಂತೂ ಗ್ಯಾರಂಟಿ ನಿಮ್ಮ ದೇಹದಲ್ಲಿರುತ್ತೆ. ಸೊ ರಾಗಿ ತಿನ್ಬಹುದು. ನೀವು ಮೊದಲಿಂದ ರಾಗಿನೇ ತಿಂತಾ ಇದ್ರೆ ನಿಮಗೆ ರೋಗ ಬರಲ್ಲ. ಯಾಕಂದ್ರೆ ಅದರಲ್ಲಿ ಸ್ವಲ್ಪ ನಾರಿದೆ, ಸ್ವಲ್ಪ ಹೆಲ್ಪ್ ಮಾಡ್ತಾ ಮಾಡ್ತಾ ರಕ್ತ ತಿಳಿಯಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ನಡೀತಾ ಇರುತ್ತೆ. ಬಟ್ ಕರೆಕ್ಟಾಗಿ ಎಲ್ಲ ಅಂಗಾಂಗಗಳಿಗೂ ನಿಮ್ಮ ರಕ್ತ ಸೇರಿ ಅದರಲ್ಲಿದ್ದ ಕಲ್ಮಶಗಳನ್ನ ತೆಗೆಯುವಂತ ಕೆಲಸ ಈ 5 ಸಿರಿಧಾನ್ಯಗಳಲ್ಲಿ ಆಗುವಷ್ಟು ಬೇರೆ ಮೇಜರ್ ಮಿಲೆಟ್ಸ್ ಅಂತ ಏನ್ ಹೇಳ್ತೀವಿ, ರಾಗಿ, ಜೋಳ, ಸಜ್ಜೆ, ಬರಗು, ಮೆಕ್ಕೆಜೋಳ, ಇದರಲ್ಲಿ ಆಗೋದಿಲ್ಲ. ಅದಕ್ಕೆ ಅದನ್ನ ತಟಸ್ಥ ಧಾನ್ಯ ಅಂತ ಕರಿತೀವಿ. ಓಕೆ ಸರ್, ಓಕೆ. ಇವರ ಮಗಳಿಗೆ 22 ವರ್ಷ ಅಂತೆ. ಇವ್ರಿಗೆ ಲೋ ಕಾರ್ಟಿಸೋಲ್ ಪ್ರಾಬ್ಲಮ್ ಇದೆಯಂತೆ. ಸೊ ಇವರು ಟ್ಯಾಬ್ಲೆಟ್ ತಗೊಂಡಿದ್ದಾರೆ, ಮೆಡಿಸಿನ್ ತಗೊಂಡಿದ್ದಾರೆ, ಬಟ್ ಪ್ಯಾನಿಕ್ ಅಟ್ಯಾಕ್ಸ್ ನ ಫೇಸ್ ಮಾಡ್ತಿದಾರಂತೆ ಅವರ ಮಗಳು. ಜೊತೆಗೆ ಆಂಗ್ಸೈಟಿ ಇಶ್ಯೂಸ್ ಕೂಡ ಇದೆಯಂತೆ. ಸೊ ಕಾರ್ಟಿಸೋಲ್ ಅನ್ನ ನ್ಯಾಚುರಲಿ ಇನ್ಕ್ರೀಸ್ ಮಾಡೋದು ಹೇಗೆ, ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ನಾವು ಯಾವ ಬದಲಾವಣೆ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಮಾನಸಿಕ ರುಗ್ಮತಗಳು ಅಂತ ಒಂದು ಪ್ರೋಟೋಕಾಲ್ ಇದೆ, 2 ಪೇಜ್ ಬರೆದಿದ್ದೀವಿ. ಕಾರ್ಟಿಸೋಲ್ ಇನ್ಫ್ಲಮೇಷನ್ ಹೆಚ್ಚು ಕಮ್ಮಿ ಮಾಡ್ಕೋಬೇಕು ಅಂದ್ರೆ ರಾತ್ರಿ ನಿದ್ದೆ ಮಾಡೋವಾಗ ಕತ್ತಲಲ್ಲಿ ನಿದ್ದೆ ಮಾಡಬೇಕು. ನಿಮ್ಮ ಆ ರೂಮಲ್ಲಿ ಯಾವ ಎಲೆಕ್ಟ್ರಿಕ್ ಸಿಗ್ನಲು ಇರಬಾರ್ದು. ಅಂದ್ರೆ ಈ ಫೋನು ಚಾರ್ಜ್ ಮಾಡೋದು, ಕಂಪ್ಯೂಟರು ಇವೆಲ್ಲ ಪೂರ್ತಿ ದೂರ ಇರಬೇಕು. ಬೆಳಿಗ್ಗೆ ಆ ಉಷೋದಯ ಸಮಯದಲ್ಲಿ ಆ ಚಿರ್ಪಿಂಗ್, ಹಕ್ಕಿಗಳು ಕಲರವ ಇರುತ್ತಲ್ಲ, ಅದನ್ನ ಮೈಗೆ ಬಿದ್ರೆ, ಕಿವಿಗೆ ಬಿದ್ರೆ, ಆ ಶಬ್ದಗಳನ್ನ ಕೇಳಿದಾಗ ನಿಮ್ಮ ಕಾರ್ಟಿಸೋಲ್ ಲೆವೆಲ್ಸ್ ಬ್ಯಾಲೆನ್ಸ್ ಆಗುತ್ತೆ. ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಆಗುತ್ತೆ. ಕಾಫಿ, ಟೀ ಕುಡಿಯೋದ್ರಿಂದ ನಿಮಗೆ ಸ್ಪೈಕ್ಸ್ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಐ ಅಡ್ವೈಸ್ ದೆಮ್ ಇಸ್ ನಾಟ್ ಟು ಡ್ರಿಂಕ್ ಕಾಫಿ ಅಂಡ್ ಟೀ. ಅದು ಅತಿ ಮುಖ್ಯ. ಅಂಡ್ ಪುಸ್ತಕದಲ್ಲಿ ಬರೆದಿದ್ದೀವಿ, ಮಾನಸಿಕ ರುಗ್ಮತಲ್ಲಿ ನಿದ್ರಲೇಮಿ, ಆತಂಕ ಇವೆಲ್ಲಾನು ಕಂಪ್ಲೀಟ್ ಆಗಿ ವಾಸಿ ಮಾಡ್ಕೋಬಹುದು.
ಆ ಪ್ರೋಟೋಕಾಲ್ ಓದಿ ಸ್ಟ್ರಿಕ್ಟ್ ಆಗಿ, ಅದು ಆಕ್ಚುಲಿ 2 ಪೇಜ್ ಇದೆ. ಮಾಮೂಲಾಗಿ ಎಲ್ಲ ಇಷ್ಟಿಷ್ಟೇ ಬರೆದಿರ್ತೀವಿ. ಮಾನಸಿಕ ಪ್ರಾಬ್ಲಮ್ಸ್ ಬಂದಾಗ ಇನ್ನೂ ಹೆಚ್ಚು ಗಮನ ಕೊಟ್ಟು ಅದನ್ನ ಸಾಧನೆ ಮಾಡಿದ್ರೆ 3 ತಿಂಗಳಲ್ಲಿ ಆರಾಮಾಗ್ತಾರೆ. ನೋಡಿದ್ರಲ್ಲ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರ್ ಖಾದರ್ ಸರ್ ಅವರು ಮತ್ತಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ನಿಮ್ಮಲ್ಲಿ ಇನ್ನೂ ಮತ್ತಷ್ಟು ಪ್ರಶ್ನೆಗಳು ಉಳಿದಿದ್ರೆ ನೀವು ಈ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕಳಿಸಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.